ಅವರ್ ಗೇಮ್ ಮುಗೀತು ನಮ್ದು. ಬ್ಯೂಟೀಸ್ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತ ಮಸ್ತ್ ಏನಂತಂದ್ರೆ ಫುಲ್ ಬ್ಯಾಂಗ್ಳೂರ್ ಒಳಗಡೆ ठंडा ಕೂಲ್ ಅಂತ ವೆದರ್ ಐತಿ. ಮಾರ್ನಿಂಗ್ ವಾಕ್ ಮುಗಿಸ್ಕೊಂಡೆ, ಎಕ್ಸರ್ಸೈಸ್ ಮುಗಿಸ್ಕೊಂಡೆ. ಸೊ ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಒಂದ್ ಪ್ಲಾನ್ಸ್ ಏನಾಗೈತೆ ಅಂತಂದ್ರೆ ಬ್ಯಾಡ್ಮಿಂಟನ್ ಕೋರ್ಟಿಗೆ ಹೋಗಿ ಬ್ಯಾಡ್ಮಿಂಟನ್ ಆಡ್ಬೇಕಂತ. ಸೊ ನಾನು ಫುಲ್ ರೆಡಿ ಆಗ್ಬಿಟ್ಟಿನಿ. ಇವಾಗ ಅಲ್ಲಿ ಹೋಗೋಣ ಅಂತ, ಆಟ ಆಡೋಣ ಅಂತ. ಲೆಟ್ಸ್ ಗೋ ಗೈಸ್. ಆಕ್ಚುಲಿ ಐ ಆಮ್ ಹಂಗ್ರಿ. ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ. ಐ ಆಮ್ ಇನ್ ಲವ್ ವಿತ್ ದಿಸ್ ಸೀರಮ್. ಸೀರಿಯಸ್ಲಿ ಇದಕ್ಕೆ ನಾನು ರೀಲ್ಸ್ ಆಲ್ರೆಡಿ ಇನ್ಸ್ಟಾಗ್ರಾಮ್ನಾಗ ಅಪ್ಲೋಡ್ ಮಾಡೀನಿ. ಆ ಪ್ರಾಡಕ್ಟ್ ಬಗ್ಗೆ ನೀವು ತಿಳ್ಕೊಬಹುದು. ಆ 4-5 ಏನ್ ಸೀರಮ್ ಇದಲ್ಲ, ದಿಸ್ ಒನ್ ಈಸ್ ಮೈ ಫೇವ್ರೆಟ್ ಸೀರಮ್. ಸೀರಿಯಸ್ಲಿ ಇದು ಹೆಂಗಂತಂದ್ರೆ ಫುಲ್ ಮಸ್ತ್ ಶೈನ್ ಕೊಡತ್ತ. ಫುಲ್ ಸ್ಟಿಕ್ಕಿ ಫೀಲ್ ಆಗಲ್ಲ. ಸ್ಟಾರ್ಟಿಂಗ್ ಸ್ಟಿಕ್ಕಿ ಅನ್ಸತ್ತ, ಇಟ್ ವಿಲ್ ಡ್ರೈ. ಫುಲ್ ಡೇ ಇರತ್ತ. ನೀವು ಫೇಸ್ ವಾಶ್ ಮಾಡ್ಕೊಳ್ಳೋ ತನಾನು ಇರತ್ತ. ಫುಲ್ ಮಸ್ತ್ ಫೀಲ್ ಆಗತ್ತ. ನನ್ ಕುದ ಫುಲ್ ಡ್ರೈ ಆಗ್ಬಿಟ್ಟೈತಿ. ನಂದು ಕುದ ಫುಲ್ ಡ್ರೈನೆಸ್ ಬಂದ್ಬಿಟ್ಟೈತಿ. ಪ್ರೋಟೀನ್ಸೇ ಹೋಗ್ಬಿಟ್ಟು ಅನಿಸ್ತೈತಿ ನನ್ ಕೂದ ಒಳಗಡೆ. ಬಟ್ ಎಸ್, ನಿನ್ನೆ ಒಂದು ಮೀಶೋ ಒಳಗಡೆ ಬ್ಯಾಗ್ಸ್ ತರಿಸಿದ್ದೆ. ನನ್ನ ಬರ್ಡೇ ಬರತ್ತಲ್ಲ. ಸೊ ಇನ್ನೊಂದು ಟೂ ಡೇಸ್. ಇವತ್ತು May 20. ಸೊ May 22 ನನ್ನ ಬರ್ಡೇ ಐತಿ. ಅದಕ್ಕೆ ಒಂದ್ ಸ್ವಲ್ಪ ನನ್ನ ಔಟ್ಫಿಟ್ಸ್ ಮ್ಯಾಚ್ ಆಗ್ಬೇಕಂತ ನಾನು ಸ್ವಲ್ಪ ಬ್ಯಾಗ್ಸ್ ತರಿಸಿದ್ದೆ. ಟೋಟಲಿ ಸ್ಯಾಟಿಸ್ಫೈ ವಿತ್ ದ ಬ್ಯಾಗ್ಸ್. ಹಾಗೆ ಹೆಂಗಂತಂದ್ರೆ 2 ಅದಾವು. ಒಂದು ಬ್ಲ್ಯಾಕ್ ಅಂಡ್ ವೈಟ್. ನಂಗೆ ಭಾಳ ಅಂದ್ರೆ ತೋರ್ಸಾತಿದ್ದೆ. ಅದು ಏನೇನ ಅದು ರೆಕಾರ್ಡೇ ಆಗಿಲ್ಲ. ನನಗೆ ಅರ್ಧ ಕಟ್ ಆಗ್ಬಿಟ್ಟೈತಿ. ನಂಗೆ ಐಡಿಯಾನು ಬರ್ಲಿಲ್ಲ. ಸೊ ಆ ಬ್ಯಾಗ್ಸ್ ನಾನೇನು ಹೇಳಾಕತ್ತಿದೆ ಅಂತಂದ್ರ, ನಾನು ಸ್ಪೆಷಲಿ ನಾನು ಅದನ್ನ ನನ್ನ ಬರ್ತ್ಡೇ ಔಟ್ಫಿಟ್ ಜೊತೆ ಮ್ಯಾಚ್ ಆಗ್ಬೇಕಂತ ತರಿಸಿದ ಬ್ಯಾಗ್ ಐತಿ. ಅಂಡ್ ಸ್ಟಿಲ್ ಐ ಆಮ್ ವೇಟಿಂಗ್ ಫಾರ್ ಮೈ ಔಟ್ಫಿಟ್. ನಂದು ಔಟ್ಫಿಟ್ ಇನ್ನೂ ನನಗೆ ಪ್ಲೇಸ್ ಆಗಿಲ್ಲ. ಅದ್ರ ಸಂಬಂಧ ವೇಟ್ ಮಾಡತ್ತೀನಿ. ನಂಗೆ ಐಡಿಯಾ ಇಲ್ಲ ಅದು ಪ್ಲೇಸ್ ಆಗತ್ತನೋ ಇಲ್ಲೋ ಅಂತ. ಆಗಿಲ್ಲ ಅಂದ್ರೆ ಮೋಯ ಮುಗೀತ. ಸೊ ಇನ್ ಕೇಸ್ ಅದು ಬಂದಂದ್ರೆ ನಾನು ಅದ್ರದ್ದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಅಂತ. ನನ್ನ ಬರ್ತ್ಡೇ ಏನೇನು ಔಟ್ಫಿಟ್ಸ್ ತಗೊಂಡಿನಿ, ಆಮೇಲೆ ಅದಕ್ಕೆ ಏನ್ ಮ್ಯಾಚ್ ಮಾಡೀನಿ. ಅಂಡ್ ಸ್ಪೆಷಲ್ ಥಿಂಗ್ ಅಂತಂದ್ರೆ ನನ್ನ ಬರ್ತ್ಡೇಗೆ ನಾನು ಹೆವಿ ಸ್ವಲ್ಪ ಅಂದ್ರೆ ನಾನು ಯಾವತ್ತೂ ನನ್ನ ಸೆಲ್ಫ್ ಗಿಫ್ಟ್ ಅಂತ ಮಾಡಿಲ್ಲ ಬರ್ತ್ಡೇಸ್ಗೆ. ಸೊ ಅದನ್ನ ಮಾಡ್ಕೊಳತೀನಿ. ಅದನ್ನು ಏನಿದೆ ಅಂತ ನಿಮಗಂತ ಅದ್ರ ಸಂಬಂಧ ವೇಟ್ ಮಾಡ್ರಿ. ಹೋಗಿನ ಪೈಲ ಸ್ವಲ್ಪ ನಾವು ಡೇಟ್ಸ್ ತಿನ್ನತ್ತೀವಿ. ಖಜೂರಿ ಅಂತಾರಲ್ಲ ಅದು, ಮತ್ತೆ ಸ್ವಲ್ಪ GRB ತುಪ್ಪ ಹಾಕೊಂಡಿನಿ. ಯಾಕಂದ್ರೆ ನಂಗೆ ಭಾಳ ಕೆಟ್ಟ ಹಶು ಆಗ್ಬಿಟ್ಟೈತಿ. ಅಷ್ಟೇನು ತಿನ್ನಕ್ ಆಗಲ್ಲ ಅಂತ ಲೈಟ್ಗೆ ಸೊ ಈ ಸ್ಪಾಟಿಗೆ ಬಂದೇವು ನಾವಿಲ್ಲಿ. ಕಿಂಗ್ಸ್ ಕೋರ್ಟ್ ಅಂತ ಐತಿ. ಇದ್ರ ಒಳಗೆ ಹೋಗೋಣ ಅಂತ. ಇಲ್ಲೇ ಶೂಸ್ ಬಿಡ್ಬೇಕು ನಾವು. ಸೊ ಒಳಗೆ ಬೇರೆ ಶೂಸ್ ಹಾಕೋಬೇಕು. ನಿಮ್ಮ ಕಡೆ ಶೂಸ್ ಇಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ. ಇಲ್ಲೇ ಸ್ಪೋರ್ಟ್ಸ್ನವರು ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಅವ್ರಿಗೆ ಪೇ ಮಾಡಿದ್ರೆ ಅವ್ರು ಕೊಡ್ತಾರೆ. ಬೇರೆ ಶೂಸ್ ಯೂಸ್ ಮಾಡ್ತಾರೆ. ನಾರ್ಮಲಿ ನಾವು ಡೈಲಿ ಯೂಸ್ ಮಾಡೋ ಶೂಸ್ ಯೂಸ್ ಮಾಡೋಕ್ಕಾಗಲ್ಲ. ಈ ಕೋರ್ಟ್ ಒಳಗಡೆ ನಾರ್ಮಲಿ ನಮಗೆ ಕುಡಿಯೋಕೆ ನೀರು ಐತಿ, ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್. ಲೇಟ್ ಮಾಡಿ ಬಂದೀವಿ ಆಲ್ರೆಡಿ. 9:30. ಯಾರೂ ಇಲ್ಲ, ಫುಲ್ ಕೋರ್ಟ್ ಖಾಲಿ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ರೂಮು ಸಿಗತ್ತಾ, ವಾಶ್ರೂಮ್ಸು ಸಿಗತ್ತಾ. ನಮ್ಮ ಕಡೆ ಶೂಸ್ ಇಲ್ಲ, ಇಲ್ಲದೆ ತೊಗೊಂಡಿನಿ. ಸ್ವಲ್ಪ ಆಟ ಆಡಕ್ಕೆ ಏನೇನೋ ಸಿಗ್ಬಿಟ್ಟೈತಿ. ಬಾಲ್ಸ್ ಅದಾವ, ಇನ್ಸ್ಟ್ರೂಮೆಂಟ್ಸ್ ಐತಿ, ಡಂಬಲ್ಸ್ ಐತಿ, ಏನೇನೋ ಅದಾವ ಭಾಳಷ್ಟು. ನನಗೂ ಅಷ್ಟೇ ಇಲ್ಲ.
ಎಲೆಕ್ಟ್ರೋಲೈಟ್ಸ್ ನಿಮ್ಮ ಬಾಡಿಯಲ್ಲಿ ಇರುತ್ತಲ್ಲ ಅದೆಲ್ಲ ಆಕ್ಟಿವ್ ಆಗೋದು ಅಷ್ಟೇ. ಏನು ಬಾಡಿ ಸ್ವೆಟ್ ಮಾಡಿ ಎಲ್ಲ ನೀವು ಮಿನರಲ್ಸ್ನ ಲಾಸ್ ಮಾಡ್ತಿರ್ತೀರಾ. ಸೊ ಇದು ಹೆಲ್ಪ್ಫುಲ್ ಆಗುತ್ತೆ. ಆಲ್ಮೋಸ್ಟ್ ಖಾಲಿನೇ ಆಗಿಬಿಡುತ್ತೆ, ಸ್ವಲ್ಪ ಇತ್ತು. ನೀರು ಹಾಕಿ ಸುಮ್ಮ ಕುಡಿಯೋದೇನಾ? ಹಾಂ, ರಸ್ನ ಥರ. 1 hour ಗೇಮ್ ಮುಗೀತು ನಮ್ದು. 1 hourಗೆ ಕೋರ್ಟಿಗೆ 200 ರೂಪೀಸ್ ತಗೊಂತಾರ. ಇವತ್ತು ಮಂಡೇ ಐತಂತ ಇನ್ನೂ ಯಾರು ಬಂದಿಲ್ಲ. ಮಜಾ ಬಂತು ಗೇಮ್ ಆಡಕ. ನನ್ನ ಜೊತೆ ಯಾರು ಆಟ ಆಡಾರ ಸೋತ್ ಬಿಟ್ಟಾರ. ಲಾಸ್ಟ್ ಒಂದು ಗೇಮ್ ವಿನ್ ಆದ್ವಿ. ಆಟ ಮುಗಿದ ನಾವಿವಾಗ ಇಷ್ಟ ಮಾಡ್ಬೇಕಂತ ಹೋಟೆಲ್ ಹುಡ್ಕಾತೀವಿ. ಇವ್ರು ನಮ್ದಿಬ್ರು ಫ್ರೆಂಡ್ಸಿಗೆ ನಾನ್ ವೆಜ್ ತಿನ್ಬೇಕಂತ ಇಷ್ಟ. ಬಟ್ ಇವತ್ತು ಮಂಡೇ ಬೆಂಗಳೂರೊಳಗೆ ಆಲ್ಮೋಸ್ಟ್ ನಾನ್ ವೆಜ್ ಹೋಟೆಲ್ಸ್ ಎಲ್ಲ ಬಂದಿರ್ತಾವ. ವೆಜ್ ಏನಾದ್ರು ತಿನ್ಬೇಕಂತ ಟ್ರೈ ಮಾಡಾತೀವಿ. ನೋಡ್ಬೇಕು ಎಲ್ಲಿ ಹೋಗ್ತೀವಂತ. ಈ ಮೆನು ಒಳಗಡೆ ನಾ ತಗೊಂಡಿನಿ ಚೀಸ್ ಮಸಾಲಾ ದೋಸೆ ಟ್ರೈ ಮಾಡ್ಬೇಕಂತ. So here is my cheese dosa, cheese masala dosa. ಹೆಂಗಿರತ್ತೆ ಅಂತ ಟ್ರೈ ಮಾಡೋಣ. ಏನಿಲ್ಲ, ಭಾಳಷ್ಟು ಚೀಸ್ ಹಾಕ್ಯಾರ ಸೈಡಿಗೆಲ್ಲ ಒಳಗೆ. ಆಮೇಲೆ ಬಟಾಟಿ ಕೊಟ್ಟಾರ ಆ್ಯಸ್ ಯೂಶ್ವಲ್. ಓಕೆ, ಇಟ್ಸ್ ಗುಡ್. ಅಷ್ಟೇನು ಫರಕ್ ಹತ್ತತಿಲ್ಲ. ನಾರ್ಮಲ್ ದೋಸೆ ಹಾಗೆ ಓಕೆ, ಟೇಸ್ಟ್ ಐತಿ. ಓಕೆ, ಇಟ್ಸ್ ಫೈನ್. ಟು ರೂಮ್ ಗೈಸ್. ನಾನು ಬಂದೆ, ಸ್ವಲ್ಪ ಫ್ರೆಶ್ ಆದೆ. ಸ್ನಾನ ಮಾಡ್ಕೊಂಡೆ. ಇವಾಗ ಫುಲ್ ಹಾಸಿಗೆ ಮೇಲೆ ಅದೀನಿ. ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಫುಲ್ ಬಾಡಿ ರಿಲ್ಯಾಕ್ಸ್ಡ್ ಐತಿ, ಸ್ವಲ್ಪ ಪೇನ್ಫುಲ್ ಐತಿ. ಸೊ ಮಸ್ತ್ ನಿದ್ದೆ ಬರತೈತಿ ಜಳಕ ಮಾಡಿದ್ಮೇಲೆ. ಇವಾಗ ಒಂದ್ ಸ್ವಲ್ಪ ನನ್ನ ಎಡಿಟ್ ಇರತ್ತಲ್ಲ, ಅದನ್ನ ಎಡಿಟ್ ವರ್ಕ್ ಕಂಪ್ಲೀಟ್ ಮಾಡ್ಕೋತೀನಿ. ಆಮೇಲೆ ಮತ್ತೇನೇನೆಲ್ಲ ಮಾಡ್ತೀನಿ ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಗೈಸ್, ಫೈನಲಿ ಐ ಗಾಟ್ ಮೈ ಆರ್ಡರ್ಸ್ ಫ್ರಮ್ ಮೀಶೋ. ಮೀಶೋ ಭಾಳ ಇಷ್ಟ ಆಗತ್ತ. ನೀವು ಯಾರೇನು ಅನ್ಕೋತೀರಿ ನಂಗೆ ಐಡಿಯಾ ಇಲ್ಲ. ಅಲ್ಲಿ ಚೀಪ್ ಅಂಡ್ ಬೆಸ್ಟ್ ಕ್ವಾಲಿಟಿದು ಡ್ರೆಸ್ಸಸ್ ಸಿಗದ. ಸೊ ನಾನು ನನ್ನ ಬರ್ಡೇಗಂತ 2 ಡ್ರೆಸ್ಸಸ್ ಆರ್ಡರ್ ಮಾಡಿದೆ. ಸೇಮ್ ಡಿಸೈನ್ ಬಟ್ ಕಲರ್ ಚೇಂಜ್. ನಿಮ್ಗಂತೂ ಗೊತ್ತೈತಲ್ಲ ಹುಡುಗಿಯರ್ ಹೆಂಗಿರೋದಂತ. ಸೊ ಹುಡುಗಿಯರಿಗೆ ಡ್ರೆಸ್ ಇಷ್ಟ ಆತಂದ್ರೆ ಕಲರ್ಸ್ ಇಷ್ಟ ಆಗಲ್ಲ. ಸೊ ನಾನು ಏನ್ ಮಾಡಿದೆ, ಟ್ರಯಲ್ ಮಾಡಕ್ಕಂತ ಒಂದು ರೆಡ್ ಕಲರ್ ಒಂದು ಬ್ಲ್ಯಾಕ್ ಕಲರ್ ತರ್ತೀನಿ. ನನಗೆ ಯಾವ್ದು ಮಸ್ತ್ ಅನಿಸ್ತೈತಿ ನಾನು ಅದನ್ನ ಇಟ್ಕೋತೀನಿ. ಇನ್ನೊಂದು ಆಬ್ವಿಯಸ್ಲಿ ರಿಟರ್ನ್ ಮಾಡ್ತೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇವಾಗ ಡ್ರೆಸ್ ಬರೋದು, ಅದು 2 at a time ಬರುತ್ತಂತ. ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಫ್ರಮ್ ಮೀಶೋ. ಡೇ ಬೈ ಡೇ ಐ ಆಮ್ ಲವಿಂಗ್ ಮೀಶೋ ವೆರಿ 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 ಮಚ್. ಲೆಟ್ಸ್ ಟ್ರೈ ದೀಸ್ ಡ್ರೆಸ್ಸಸ್. ನಾನು ಅನ್ಕೊಂಡಿದ್ದೆ ನನ್ನ ಬರ್ತ್ಡೇದ ಡ್ರೆಸ್ ತರಿಸ್ಕೊಂಡಿನಿ, ಅದರದ ಬೇರೆ ವ್ಲಾಗ್ ಮಾಡ್ಬೇಕಂತ. ಬಟ್ ನಾವು ಐ ಹ್ಯಾವ್ ಡಿಸೈಡೆಡ್ ದಾಟ್ ಇದ ವ್ಲಾಗ್ನ ಕಂಟಿನ್ಯೂ ಮಾಡ್ಬಿಡೋಣ ಅಂತ. ಯಾಕೆ ಸುಮ್ಮನೆ ಡಿಲೇ ಮಾಡೋಣ. ಫಸ್ಟ್ ದಿಸ್ ಬ್ಲ್ಯಾಕ್ ಬ್ಯಾಗ್, ವೈಟ್ ಬ್ಯಾಗ್, ಬ್ಲ್ಯಾಕ್ ಡ್ರೆಸ್ ಅಂಡ್ ರೆಡ್ ಡ್ರೆಸ್ ಏನ್ ಟ್ರಯಲ್ ಮಾಡೋಣ ಅಂತ. ಹೆಂಗ್ ಕಾಣಿಸತ್ತ ಅಂತ ನೋಡೋಣ. ನಂಗೆ ಗೊತ್ತಿಲ್ಲ ಆಕ್ಚುಲಿ ಫಿಟ್ಟಿಂಗ್ ಹೆಂಗಿರತ್ತಂತ. ನಾನು ಇದ್ರ ಸೈಜ್ XS ಅಂತ ತರಿಸೀನಿ. ದಿಸ್ ಇಸ್ ಜಸ್ಟ್ ಲಾಂಗ್ ಡ್ರೆಸ್, ಲಾಂಗ್ ಗೌನ್. It's just a 90. Okay guys, let's try. ಇನ್ನರ್ ವೇರ್ ಆಗಿ ನಾವು ಇದನ್ನ ವೇರ್ ಮಾಡೋಣ ಅಂತ. ಸೊ ಬ್ಯಾಕ್ಲೆಸಿಗೆ ಬೆಸ್ಟ್ ಒನ್. This is my black outfit guys. This size XS na tasini. Fitting perfect. My back, everything is perfect. Same red color ಐತಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಒಂದು ಸ್ಟ್ರಾಪ್ ಐತಿ. ಎಸ್, ನಾ ಇವಾಗ ರೆಡ್ ಕಲರ್ ಔಟ್ಫಿಟ್ ತೋರಿಸ್ತೀನಿ ನಿಮಗೆ. ಇದು ಹೆಂಗೆ ಕಾಣಿಸುತ್ತೆ ಅಂತ ಒಂದು ಸ್ವಲ್ಪ ನನಗೆ ಹೇಳ್ರಿ ನೋಡೋಣ ಅಂತ. ಮೈ ರೆಡ್ ಔಟ್ಫಿಟ್ 2 ಸೇಮ್ ಐತಿ. ಅಂತಂದ್ರೆ ಇಲ್ಲಿ ಸ್ವಲ್ಪ ಟೈಟ್ ಫಿಟ್ಟಿಂಗ್ ಚಾಲೋ ಐತಿ. ಬಟ್ ಇದಷ್ಟು ಫಿಟ್ಟಿಂಗ್ ಅಷ್ಟೊಂದಿಲ್ಲ. ಬಟ್ 2 ಸಿಮಿಲರೇ ಕಾಣಿಸ್ತೈತಿ. ಎವ್ರಿಥಿಂಗ್ ಇಸ್ ಸಿಮಿಲರ್. ದಿಸ್ ಬ್ಯಾಕ್ and this front. Yes. So ನಾನು ಇವಾಗ ಥಿಂಕ್ ಮಾಡ್ಲಿಕತ್ತೀನಿ 2 ಕಲರ್ ಯಾವ ತಗೊಳ್ಳಿ ಅಂತ. ಬಟ್ ಐ ಡೋಂಟ್ ನೋ. ಅಂಡ್ ಬ್ಯಾಕ್ ತೋರಿಸ್ತೀನಿ ನಾನು ನಿಮ್ಗೆ ಹಂಗೆ. So this is my bag. Carry like this. ಮಸ್ತ್ ಅನ್ಸ್ತೈತಲ್ಲ. Big white perfect match ಐತಿ. Even though black color also ಸಾಕಾಯ್ತು ಕೈಯಾಗ ಹಿಡ್ಕೊಂಡು ಅಂತಂದ್ರೆ ಹಿಂಗೂ ಸ್ಟೈಲ್ ಮಾಡ್ಬೋದು. ಬಟ್ ಇದು ಆಡ್ ಕಾಣಿಸ್ತದೆ ಅಂತ ಅನ್ಕೋತೀನಿ. ಇದು ನಾನೇನ್ ಮಾಡ್ತೀನಿ ಅಂತಂದ್ರೆ ಇದನ್ನ ತೆಗೆದು ಬಿಡ್ತೀನಿ. ತೆಗೆದು ಜಸ್ಟ್ ಇದನ್ನಷ್ಟೇ ಹಿಡ್ಕೊಂಡು ಹೋಗ್ತೀನಿ ಅಷ್ಟೇ.
ಇಷ್ಟ ಐತಿ ನಂದ ಔಟ್ಫಿಟ್. 2 ಬ್ಯಾಗ್ ತರಿಸ್ಕೊಂಡೆ, 2 ಡ್ರೆಸ್ಸಸ್ ತರಿಸ್ಕೊಂಡೆ. ಈ ಡ್ರೆಸ್ಸಸ್ ಒಳಗಡೆ ಯಾವ ಕಲರ್ ನಾನು ಚೂಸ್ ಮಾಡಿ ಇಟ್ಕೋತೀನಿ ನನ್ನ ಬರ್ತ್ಡೇಗಂತ ನಂಗೆ ಅದು ಐಡಿಯಾ ಇಲ್ಲ. ನೋಡೋಣ ಅಂತ ನಾನು ಯಾವ್ದು ಚೂಸ್ ಮಾಡ್ಕೋತೀನಿ ಅಂತ. ನಾನು ಯಾವ್ದು ಮಾಡ್ಕೋತೀನಿ ಅಂತಂದ್ರೆ ಅದನ್ನ ನೀವು ನನ್ನ ಬರ್ತ್ಡೇ ವ್ಲಾಗ್ನಾಗೆ ನೋಡ್ಬೇಕು. ನಿಮ್ಗೆ ಯಾವ್ದು ಫಿಟ್ಟಿಂಗ್ ನಂದು ಕರೆಕ್ಟ್ ಅನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ನಿಮಗೂ ಇಷ್ಟ ಆಯ್ತಂದ್ರೆ ಅದನ್ನ ನೀವು ತಗೊಳಕ್ ಟ್ರೈ ಮಾಡ್ರಿ. ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇನ್ ಮೀಶೋ. ದಿಸ್ ಇಸ್ ಫ್ರಮ್ ಮೀಶೋ. ನಂಗಂದ್ರೂ 2 ಡ್ರೆಸ್ ಫುಲ್ ಇಷ್ಟ ಆಗೈತಿ. ಭಾಳ ಪರ್ಫೆಕ್ಟ್ ಅನ್ಸೈತಿ ನನಗೆ. ಮೇನ್ ನನ್ನ ಬರ್ತ್ಡೇ ಗಿಫ್ಟ್ ಇನ್ನು ಆನ್ ಪೆಂಡಿಂಗ್ ಐತಿ. ಇವತ್ತೈತಿ ಮಂಡೇ, ಟ್ಯೂಸ್ಡೇ ಮೇ ಬಿ ನಾಳೆ ಬರ್ಬೋದು. ವೆನ್ಸ್ಡೇ ನನ್ನ ಬರ್ಡೇ ಐತಿ. ಅದನ್ನು ಆ್ಯಡ್ ಮಾಡಕ್ ಟ್ರೈ ಮಾಡ್ತೀನಿ. ನಾಳೆ ಬಂತಂದ್ರೆ ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡಿ ಬ್ಲಾಗ್ ಹಾಕ್ತೀನಿ. ಅಕಸ್ಮಾತ್ ಅದು ಲೇಟ್ ಆಗಿ ಬಂತಂದ್ರೆ ಮತ್ತೆ ನಾನೇ ಬ್ಲಾಗ್ ಅಪ್ಲೋಡೇ ಮಾಡ್ಬಿಡ್ಬೇಕಾಗತ್ತ. ನೋಡೋಣ ಹೆಂಗಾಗತ್ತ. ಹೋಪ್ಫುಲಿ ನಾಳೆ ಬರತ್ತೆ ಅನ್ಕೋತೀನಿ. ನಂದು ಮೇನ್ ಬರ್ತ್ಡೇ ಗಿಫ್ಟ್ ನಿಮ್ ಮುಂದೆ ರಿವೀಲ್ ಮಾಡ್ತೀನಿ. ನಂಗೆ ಭಾಳ ಇಷ್ಟ ಐತಿ ಅದು ನಿಮಗೆ ತೋರ್ಸಾಕ. ಯಾಕಂತಂದ್ರೆ ನನಗೆ ಇಷ್ಟ ಆಯ್ತದ, ಅಷ್ಟು ಮಸ್ತ್ ಐತಿ. ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ಟ್ರೈ ಮಾಡಿಲ್ಲ. ನಿಮ್ ಮುಂದೆ ಟ್ರೈ ಮಾಡ್ತೀನಿ ಅಂತ. ಆಕ್ಚುಲಿ ಅದ್ರ ನನಗೆ ಅಷ್ಟೊಂದು ನೆಸೆಸರಿ ಇಲ್ಲ. ಎಷ್ಟಂದ್ರೆ ಒಂದು 100% ಒಂದು 20% ಅದ್ರದ್ದು ನೀಡ್ ಐತಿ. ಯಾಕಂತ ನಿಮಗೆ ಅದನ್ನ ಅವಾಗೆ ಹೇಳ್ತೀನಂತೆ. ಬೆಳಗಿಂದ ಕೆಲಸ ಅದು ಇದು ಎಡಿಟ್ ಮಾಡಿ ಸಾಕಾಯ್ತು. ಸೊ ಒಂದು ಮಸ್ತ್ ಮೂವಿ ನೋಡ್ಕೊಂಡು ಬಂದೆ. ಯಾವ್ದು ಮಾಲ್ ಅಂತಂದ್ರೆ ಲುಲು ಮಾಲಿಗೆ ಹೋಗಿದ್ದೆ. ಮಜಾ ಬಂತ ಮೂವಿ ನೋಡ್ಲಿಕ್ಕೆ. ಈ ಸಿಸ್ಟಮ್ ನಾನು ಫಸ್ಟ್ ಟೈಮ್ ಯೂಸ್ ಮಾಡತ್ತೀನಿ. ಯೂಸ್ ಮಾಡಿ ನಾವೇ ಆರ್ಡರ್ ಮಾಡಿ ತಗೊಳ್ಳೋದು ಜ್ಯೂಸ್. ನೋಡ್ಬೋದು 1:30 AM in the morning. ಆ್ಯಕ್ಚುಲಿ ನಾನು ನಿಮಗೆ ತೋರಿಸ್ದಂಗೆ ಡ್ರೆಸ್ಸಸ್ ತೋರಿಸ್ದೆ, ಬ್ಯಾಗ್ಸ್ ತೋರಿಸ್ದೆ. ಸೊ ಮೇನ್ ಥಿಂಗ್ ನನ್ನ ಗಿಫ್ಟ್ ನಿಮಗೆ ತೋರಿಸಿಲ್ಲ. ಇದನ್ನು ಅನ್ಬಾಕ್ಸ್ ಮಾಡೋಣ ಅಂತ ನಾನು ಭಾಳ ಎಕ್ಸೈಟೆಡ್ ಇದ್ದೀನಿ. ರಾತ್ರಿ 1:30, ಐ ಮೀನ್ ಬೆಳಗ್ಗೆ 1:30 ಆಗೈತಿ. ಫುಲ್ಲು ಶಾಂತ ಐತಿ. ಹೊರಗೈತಲ್ಲ ಫುಲ್ ಮಳೆ ಬರತೈತಿ. ನಾನು ನಿದ್ಕೊಂಡ್ರೋಗಿ ಎದ್ದು ಮಾತಾಡತ್ತೀನಿ. ಯಾಕಂತಂದ್ರೆ ಈ ಪಾರ್ಸಲ್ ಬಂದಿದ್ದು ಈವ್ನಿಂಗ್. ನಾನು ಇದನ್ನು ಆ್ಯಕ್ಚುಲಿ ಯೂಸ್ ಮಾಡೋದಿತ್ತು, ಬಟ್ ಸ್ಟಿಲ್ ಇದನ್ನು ಜಸ್ಟ್ ನಾನು ನಿಮಗೆ ಏನೈತನೋ ತೋರಿಸ್ತೀನಿ. ಇದ್ರದ್ದು ಹೆಂಗೆ ವರ್ಕೌಟ್ ಆಗತ್ತ, ಇದು ಏನೆಲ್ಲಾನು ಅಂತ ನಾನು ಇನ್ನೊಂದು ವ್ಲಾಗ್ ಮಾಡ್ತೀನಿ ಅಂತ. ಅದ್ರೋಗಿ ನೀವು ಚೆಕ್ಔಟ್ ಮಾಡಿರಿ. ಮೇ ಬಿ ರೋಡ್ ಮೇಲೆ ಯಾರಾದರೂ ನಡ್ಕೊಂಡು ಹೋಗಿರೋರಿಗೆ ನಂದು ವಾಯ್ಸ್ ಕೇಳಿಸ್ತೈತೆ ಅನ್ಕೋತೀನಿ. ನಾನು ಭಾಳ ವೆಯ್ಟ್ ಮಾಡ್ಕೊಂಡಿನಿ ಇದನ್ನು ಓಪನ್ ಮಾಡೋಕ್ಕೆ. ಯಾಕಂತಂದ್ರೆ ಇದನ್ನು ನಿಮ್ಮ ಜೊತೆನೇ ನಿಮ್ಮ ಮುಂದೆ ಓಪನ್ ಮಾಡಬೇಕಂತ ವೆಯ್ಟ್ ಮಾಡೋದಿದೆ. ಐ ನೋ ಇಟ್ಸ್ ನಾಟ್ ಟೂ ಮಚ್ ದ್ಯಾಟ್ ಮಚ್ ಎಕ್ಸ್ಪೆನ್ಸಿವ್, ಬಟ್ ನನಗೆ ಎಕ್ಸ್ಪೆನ್ಸಿವ್ನೇ. ಇಟ್ಸ್ ಓಪನ್. ಇದು ನಮ್ಮ ಪಾರ್ಸಲ್ ಐತಿ. ಓಕೆ, ಸೊ ಇದು ನಮ್ಮೈತಿ ಬಿಲ್. ಇಷ್ಟೇ ನೀಚಿದಾರ. ನಾನು ಇದಕ್ಕೆ ಟೋಟಲ್ ಅಮೌಂಟ್ 15.5K ಪೇ ಮಾಡೀನಿ. 15 ರೂಪೀಸ್ ತೋರ್ಸ. ಓಕೆ ಗೈಸ್, ಇಲ್ಲೈತಿ ನಮ್ದು ಮೇನ್ ಖಜಾನ. ಟಡಾ, ದ ಬ್ಲೂಟೂತ್ ಮೈಕ್, ವೈರ್ಲೆಸ್ ಮೈಕ್. ನೀವು ನೋಡೋ ಹಂಗೆ ಇಲ್ಲಿ ಇಯರ್ಬಡ್ಸ್ ಹ್ಯಾಂಗ ಇರತ್ತಲ್ಲ ಆ ಥರದ ಶೇಪ್ನಾಗ ಐತಿ. ಇದು ನಂದು ಬರ್ಡೇ ಗಿಫ್ಟ್, ಸೆಲ್ಫ್ ಗಿಫ್ಟೆಡ್. ಸೊ ನಾಳೆ ಇವತ್ತೈತಿ 21 May. ನಾನು ವಿಡಿಯೋ ರೆಕಾರ್ಡ್ ಮಾಡತ್ತೀನಿ ಸ್ಟಾರ್ಟಿಂಗ್ ಆಫ್ ದ ಡೇ. ನಾಳೆ ನನ್ನ ಬರ್ತ್ಡೇ ಇರ್ತೈತಿ. ಸೊ ನಾನು ಅಡ್ವಾನ್ಸ್ ನಂದು ಏನು ಬರ್ತ್ಡೇ ಗಿಫ್ಟ್ ಐತೆ ಅನ್ನೋದು ನಿಮ್ಗೆ ಮುಂದೆ ತೋರಿಸಿನಿ. ಇದನ್ನು ನಾವು ಅನ್ಬಾಕ್ಸ್ ಇದೆಲ್ಲ ನೆಕ್ಸ್ಟ್ ವ್ಲಾಗ್ನಾಗ ಮಾಡೋಣ ಅಂತ. ಆಮೇಲೆ ಇದು ಹೆಂಗೆ ವರ್ಕ್ ಆಗುತ್ತಾ ಏನಿಲ್ಲ ಎಲ್ಲನೂ ಡೀಟೇಲ್ನಾಗ ಅದರದ್ದು ವ್ಲಾಗ್ ಮಾಡ್ತೀನಿ ಅಂತ. ಅಲ್ಲಿ ಮಟ್ಟ ಟೇಕ್ ಕೇರ್ ಗೈಸ್. ಎಸ್, ವೆರಿ ಎಕ್ಸೈಟೆಡ್. ಇದನ್ನು ಓಪನ್ ಮಾಡಿ ಯೂಸ್ ಮಾಡೋಕ್ಕೆ ನನಗೆ ಭಾಳ ಒಂಥರ ಮಜಾ ಅಂತ ಅನಿಸ್ತೈತಿ. ಹೋಪ್ಫುಲಿ ಇದು ಮಸ್ತಾಗಿ ವರ್ಕ್ ಆಗ್ಬೇಕು ನನಗೆ. ಐ ನೋ ಇದು ನನಗೆ ಅಷ್ಟೊಂದು ನೆಸೆಸರಿ ಇಲ್ಲ, ಆದ್ರೂ ನಂದು ಡ್ರೀಮ್. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು. ತಗೊಂಡಿನಿ. ಇದರದ ರೀಸನ್ ಏನು, ಆಮೇಲೆ ಇದನ್ನೇ ಯಾಕೆ ಪರ್ಚೇಸ್ ಮಾಡಿದೆ, ಮತ್ತು ನಂದು ಆ್ಯಕ್ಚುಲಿ ಬರ್ತ್ಡೇಗೆ ನಾನು ಏನೇನೋ ಪ್ಲ್ಯಾನ್ಸ್ ಮಾಡ್ಕೊಂಡಿಟ್ಟಿದ್ದೆ. ಯಾಕೆಲ್ಲ ಫ್ಲಾಪ್ ಆಯ್ತು ಅನ್ನೋದು ನಾನು ಅದನ್ನು ನಿಮಗೆ ಹೇಳ್ತೀನಿ ಅಂತ.
ಲಾಸ್ಟ್ ಗಿಫ್ಟ್ ಫಾರ್ ಮೈ ಸೆಲ್ಫ್ ಫಾರ್ ಮೈ ಬರ್ತ್ಡೇ ಅಂದ್ರೆ ಸ್ವಲ್ಪ ಎಕ್ಸಸರೀಸು ಬೇಕಲ್ಲ, ಮಸ್ತ್ ಡ್ರೆಸ್ಸಿಗೆ ಮಸ್ತ್ ಎಕ್ಸಸರೀಸ್. ಸೊ ನನ್ನ ಜ್ಯುವೆಲರೀಸ್ ಫೈನಲಿ ಬಂದುಬಿಟ್ಟೈತಿ. ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬರತ್ತಂತ. ಸೊ ಇದು ಬಂದೈತಿ. ಸೊ ಫಸ್ಟ್ ಒಂದು ಓಪನ್ ಮಾಡಿದ ಕೂಡಲೇ ಥ್ಯಾಂಕ್ ಯು ಕಾರ್ಡ್ ಐತಿ ನಮ್ಮ ಕಡೆ. ಟೋಟಲ್ ಇದ್ರೊಳಗೆ 6 ಪೀಸಸ್ ಐತಿ, ಗೋಲ್ಡನ್ ಕಲರ್ನಾಗೈತಿ. ನಂಗೆ ಇಷ್ಟ ಆಯ್ತು. ನಾನು ಒಂದು ಸ್ವಲ್ಪ ಮಸ್ತ್ ಖುಷಿ ಪಟ್ಟೆ. ಯಾಕಂತಂದ್ರೆ 6 ಪೀಸಸ್ ಡಿಫ್ರೆಂಟ್ ಡಿಸೈನ್ಸ್ ಇದಾವೆ ಇದ್ರೊಳಗಡೆ. ಜಸ್ಟ್ 253 rupees. ಐ ಆಮ್ ಸ್ಯಾಟಿಸ್ಫೈಡ್, ಫುಲ್ಲಿ ಸ್ಯಾಟಿಸ್ಫೈಡ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ. ಅಲ್ಲಿ ಮಟ ಟೇಕ್ ಕೇರ್, ಬೈ ಗೈಸ್, ನಮಸ್ಕಾರ.